ಅರ್ಥ ಆಗ್ತೈತೆ. ಒಳ್ಳೆ ಸ್ಕೋಪ್. ಒಂದು ವಾರ ಮಾಡ್ರಿ ಎಲ್ಲ, ಒಂದು ವಾರ ಅಧ್ಯಕ್ಷರ, ಇನ್ನ ಒಂದು ವಾರ ನಡೆಸಿ ನಮ್ದು ಇನ್ನ ಸಬ್ಜೆಕ್ಟ್ ಎಲ್ಲ ತಗೊಂಬೋದು. ಅದಕ್ಕೆ ಯಾರಿಗೆ ಹೇಳ್ತಾ ಇದ್ದೀರಿ? ದೊಡ್ಡನಗೌಡ್ರಿ ಸರ್. ದೊಡ್ಡನಗೌಡ್ರಿಗೆ ನಿನ್ ಕಡೆ ತೋರಿಸ್ತಾರಲ್ಲ. ಒಂದು ವಾರ ನಡೆಸಿ, ಕೊಡಿಸಿ, ಹಾಸಿಗೆ ಕೊಡಿಸಿ, ಒಳ್ಳೆ ನಾರ್ತ್ ಕರ್ನಾಟಕದವ್ರಿಗೆಲ್ಲ ನಾರ್ತ್ ಕರ್ನಾಟಕ ಊಟ ಕೊಡಿಸಿ ಎಲ್ಲ ಕೊಟ್ಟು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅವ್ರನ್ನೆಲ್ಲ. ಶ್ರಾವಣ ಈಗ ಹೊಸ ತಿಂಗಳಿಗೆ ಇರಬಾರ್ದು ಅಲ್ಲ ಅಧ್ಯಕ್ಷ. ಅದಕ್ಕೆ ನಾವು ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಆದ್ಯತೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಒಬ್ಬ ಹಗರಣಗಳ ಸಚಿವರನ್ನ ಕೈ ಬಿಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಭ್ರಷ್ಟಾಚಾರವೇ ನಮ್ಮ ಮೊದಲ ಆದ್ಯತೆ ಅಂತೇಳಿ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಭ್ರಷ್ಟಾಚಾರ ಮಾಡಿದ್ರೆ ನಮಗೆ ಫೋನ್ ಮಾಡಿ ಅಂತ. ನಾನು ಈಗ ಮುಖ್ಯಮಂತ್ರಿಗಳಿಗೆ ಸವಾಲ್ ಹಾಕ್ತೀನಿ, ನೀವೊಂದು ಫೋನ್ ಆನ್ ಮಾಡಿ ನೋಡೋಣ. ಸಾವಿರ ಫೋನ್ ಬರುತ್ತೆ, ನಿಮಗೆ 1000 ಫೋನ್ ಬರುತ್ತೆ. ಒಂದು ಫೋನ್ ಆನ್ ಮಾಡಿ ನೋಡೋಣ. ಫೋನ್ ಯಾರು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಫೋನ್ ಮಾಡಿ ಅಂತೇಳಿ ಬಹಿರಂಗವಾದಂತ ಚಾಲೆಂಜ್ ಮಾಡಿದ್ರು. ಈಗ ಒಂದು ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರ ವಿಷಯಕ್ಕೆ ಫೋನ್ ಆನ್ ಮಾಡಿ ನೋಡೋಣ. ನಾಗೇಂದ್ರ ಫೋನ್ ಆನ್ ಮಾಡಿ ನೋಡೋಣ, ಗೊತ್ತಾಗುತ್ತೆ ಸರ್ಕಾರ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸಾರ್ವಜನಿಕರು ಹೇಳ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಇದನ್ನ ಒಂದ್ಸರಿ ಸಾಬೀತು ಮಾಡ್ಲಿ, ಎಷ್ಟು ಫೋನ್ ಬರುತ್ತೆ ಅಂತ ನೋಡ್ಲಿ. ಹಂಗಾರೆ ಅಂದ್ರೆ ಮಾತಾಡೋದು ಮಾತ್ರ ಭಾರಿ ದೊಡ್ಡದು. ಭ್ರಷ್ಟಾಚಾರಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ಕಲಾಪಗಳ ಪಟ್ಟಿ 2 ಸಭೆಯ ಮುಂದೆ ಮಂಡಿಸಲಾಗುವ ಕಾಗದ ಪತ್ರಗಳು. ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷ, ನನ್ನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆ ಮುಂದೆ ಮಂಡಿಸುತ್ತೇನೆ. ಶ್ರೀ ರಾಮಲಿಂಗಾರೆಡ್ಡಿ ಅವರು. ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಬಸವರಾಜ ರಾಯರೆಡ್ಡಿ ಅವರು. ಅಧ್ಯಕ್ಷರೇ, ಶ್ರೀ ಬಸವರಾಜ ರಾಯರೆಡ್ಡಿ ಅವರ ಮುಂದೆ ಇರತಕ್ಕಂಥ ಕಾಗದ ಪತ್ರವನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಈಶ್ವರ್ ಖಂಡ್ರೆ ಅವರು. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಮುಂದೆ ಇರುವ ಕಾಗದ ಪತ್ರವನ್ನು ವಿಜಯಾನಂದ ಕಾಶ್ಯಪ್ನವರು. ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರ ಮುಂದೆ ಇರುವ ಕಾಗದ ಪತ್ರವನ್ನು ಮಂಡಿಸುತ್ತಿದ್ದೇನೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮಾನ್ಯ ನಗರಾಭಿವೃದ್ಧಿ ಸಚಿವರು ಮುಂದೆ ಇರುವ ಕಾಗದ ಪತ್ರವನ್ನು ಮಂಡಿಸುತ್ತಿದ್ದೇನೆ. ವಿತ್ತೀಯ ಕಾರ್ಯಕಲಾಪಗಳು 20, 26, 27 ಸಾಲಿನ ಪೂರಕ ಅಂದಾಜುಗಳ ಮೊದಲೇ ಕಂತು ಬೇಡಿಕೆಗಳ ಪ್ರಸ್ತಾವವನ್ನು ಮಂಡಿಸುವುದು. ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. 20, 26 ಮತ್ತು 27 ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತು ಬೇಡಿಕೆಗಳ ಪ್ರಸ್ತಾವನೆಯನ್ನು ಮಂಡಿಸುತ್ತೇನೆ. ವಿವರಣೆ ಕೊಡಬೇಕು. ವಿವರಣೆ. ಅಧ್ಯಕ್ಷೆ, ಭಾರತದ ಸಂವಿಧಾನ ಅನುಚ್ಛೇದ 2005 ಅನ್ವಯ ಆರ್ಥಿಕ ವರ್ಷದಲ್ಲಿ ಹೆಚ್ಚಿದ ವರ್ಷಗಳ ಅವಶ್ಯಕತೆ ಉಂಟಾಗಿರುತ್ತದೆ. ಹೆಚ್ಚುವರಿ ವೆಚ್ಚದ ಮೊಬೈಲ್ಗಳನ್ನು ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸಬೇಕಾಗಿರುತ್ತದೆ. 26-27ನೇ ಸಾಲಿನ ಮೊದಲನೇ ಕಂತಿನ ಪೂರಕ ಅಂದಾಜು 7,042.69 ಕೋಟಿ ರೂಪಾಯಿಗಳನ್ನು ಒದಗಿಸಲು ಭಾರತದ ಸಂವಿಧಾನದ ಅನುಚ್ಛೇದ 205 ಅನ್ವಯ ರಾಜ್ಯ ವಿಧಾನಮಂಡಲದ ಮುಂದೆ ಮಂಡಿಸುತ್ತಿದ್ದೇನೆ. 2026-27ನೇ ಸಾಲಿನ ಅವ್ಯವದಲ್ಲಿ ಒಟ್ಟು ಅಭಿಯಾಚನೆ ಮಾಡಿ ಮೊತ್ತವನ್ನು 4,67,249.52 ಕೋಟಿ ರೂಪಾಯಿಗಳಾಗಿದ್ದು, ಪೂರಕ ಅಂದಾಜಿನ ಮೊದಲನೇ ಕಂತಿನ ಒಟ್ಟು 7,042.69 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಲಾಗುತ್ತಿದೆ. ಇದರ ಒಟ್ಟು ಅಭಿಯಾನೆಯಾಗಿ ಮೊತ್ತದ ಶೇಕಡ 1.5ರಷ್ಟಿದೆ. ಇದರಲ್ಲಿ 4,324 ಕೋಟಿ ರೂಪಾಯಿಗಳ ರಾಜಸ್ವ ವೆಚ್ಚವಾಗಿದ್ದು, 2,718 ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವಾಗಿರುತ್ತದೆ. ಈ ಹೆಚ್ಚುವರಿ ವೆಚ್ಚವನ್ನು 2,648 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಸ್ಥಿತಿ ಮತ್ತು ಲೆಕ್ಕ ಹೊಂದಾಣಿಕೆಯಿಂದ ಹಾಗೂ 15 ಕೋಟಿ ರೂಪಾಯಿಗಳನ್ನು ರಿಸರ್ವ್ ಫಂಡ್ನಿಂದ ಭರಿಸಲಾಗುವುದು. ನಿವ್ವಳ
ಹೊರ ಹೋಗುವ ಮೊತ್ತವನ್ನು 4,379.3 ಕೋಟಿ ರೂಪಾಯಿಗಳನ್ನ ಮಾತ್ರವಾಗಿರುತ್ತದೆ. ಈ ನಿವ್ವಳ ಮೊತ್ತವನ್ನು ರಾಜ್ಯದ ರಾಜಸ್ವ ಸ್ವೀಕೃತಿಗಳಿಂದ ಹಾಗೂ ಅಗತ್ಯವಿದ್ದಲ್ಲಿ ವೆಚ್ಚದ ಮರು ಆದ್ಯತೆ ಮತ್ತು ವೆಚ್ಚದಲ್ಲಿ ಸಂಬಂಧೀಯ ಉಳಿತಾಯ ಹಾಗೂ ಮೂಲ ಸಾಲ ಮೂಲ ಬಳಸಲಾಗಿದೆ. ಮೂಲ ಅಂದಾಜಿನ ಮೊದಲ ಕಂತಿನ ಈ ಕೆಳಕಂಡ ಪ್ರಮುಖ ಯೋಜನೆಗಳಾಗಿವೆ. ವಿಕೃತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಭಿವೃದ್ಧಿ ಮಿಷನ್ಗೆ 2,918.13 ಕೋಟಿ, ಬೆಂಗಳೂರು ವಿಶೇಷ ಮೂಲ ಸೌಲಭ್ಯಕ್ಕೆ ಬಂಡವಾಳ 1,000 ಕೋಟಿ, ರಸ್ತೆಗಳಿಗೋಸ್ಕರ ಭಾರತ್ ಜೋಡೋ ಯುವ ಸಂಘಗಳ ಅನುದಾನಕ್ಕೆ 781 ಕೋಟಿ ರೂಪಾಯಿ, ಅಮೃತ ಯೋಜನೆಗೆ 708.6 ಕೋಟಿ, ಗ್ರಾಮೀಣ ನೀರು ಸರಬರಾಜು ಯೋಜನೆ ಜಲಧಾರೆ ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿ ರೂಪಾಯಿ ಅಂತೆ ಬರದ ಕುಡಿಯುವ ನೀರಿಗೋಸ್ಕರ ನಾವು ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 1 ಕೋಟಿಯನ್ನ ನಮ್ಮ ಶಾಸಕರು ಕೂಡ ಅದನ್ನ ವೆಚ್ಚ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ರಸ್ತೆ ಸಾರಿಗೆ ನೀವೇ ಉಳಿಸಿಕೊಂಡಿರುವ ಸರ್ಕಾರಿ ಮೋಟಾರ್ ವಾಹನ ತೆರಿಗೆ ಷೇರು ಬಂಡವಾಳ ಬದಲಾವಣೆಗೆ 190 ಕೋಟಿ, ಪ್ರಧಾನಮಂತ್ರಿ ಆಯುಷ್ ಭಾರತ ಆರೋಗ್ಯ ಮೂಲ ಸೌಕರ್ಯವನ್ನು ಸೇವೆ ಮಾಡೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಗ್ರಾಮೀಣಕ್ಕೆ 93.96 ಕೋಟಿ ರೂಪಾಯಿ, ವಿಶೇಷ ಜಲ ನಿಗಮ ನಿಯಮಿತಿಗೆ 90 ಕೋಟಿ, ಕೆಕೆಆರ್ಟಿಸಿ ನಿಗಮದ ಬಸ್ ಖರೀದಿ ಅನುದಾನಕ್ಕೆ 76 ಕೋಟಿ, ಒಟ್ಟು ಇತರ ಯೋಜನೆಗಳು 738, ಒಟ್ಟು 7,042.69 ಕೋಟಿ. ಭಾರತದ ಸಂವಿಧಾನ 205(1) ಅನುಚ್ಛೇದದ ಪ್ರಕಾರ ಅಂದಾಜುಗಳನ್ನು ರಾಜ್ಯಪಾಲ ಅನುಮೋದನೆ ಪಡೆದ ವಿಧಾನಸಭೆ ಮುಂದೆ ಮಂಡಿಸಲಾಗುತ್ತದೆ. ಇದನ್ನನ್ವಯ 2026-27 ಪೂರಕ ಅಂದಾಜುಗಳ ಮೊದಲನೇ ಕಂತಿನ 7,042 ಕೋಟಿ ರೂಪಾಯಿಯನ್ನು ವಿಧಾನಸಭೆ ಮುಂದೆ ಅನುಮೋದನೆ ಮಂಡಿಸುತ್ತಿದ್ದೇನೆ. ಇದಕ್ಕೆ ತಾವು ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು 27 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೊದಲನೇ ಕಂತು ಅಭಿಯಾನಗಳನ್ನು 17-17-27-28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗಿರುವ ವೆಚ್ಚವನ್ನು ಭರಿಸಲು ಸರ್ಕಾರ ರಾಜಸ್ವ ಖಾತೆ ಹಾಗೂ ಬಂಡವಾಳ ಖಾತೆಯನ್ನು ಬೇಡಿಕೆಗಳನ್ನು ಪಟ್ಟಿಯಲ್ಲಿ ನಮೂದಿಸಿದ ನಮೂದಿಗೆ ಮೀರಿದ ಮೊತ್ತವನ್ನು ಈ ಸಭೆಗೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ.